ಈ ಎಲೆಕ್ಷನ್ ಅನೌನ್ಸ್ ಆಯಿತು ಅಂದರೆ ರಾಜಕೀಯ ಪಕ್ಷಗಳು ಮತದಾರರಿಗೆ ಆಮಿಷಗಳನ್ನು ಒಡ್ಡುವುದು ಹೊಸದೇನಲ್ಲ. ತಮಿಳುನಾಡಿನಲ್ಲಿ ಇಂತಹ ಅನೇಕ ಪ್ರಯೋಗಗಳು ನಡೆದಿದೆ. ಕರ್ನಾಟಕ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಲ್ಲೂ ಕೂಡ ಕ್ರಿಯೇಟಿವಿಟಿಯನ್ನು ತೋರಿಸಿ ಆಮಿಷಗಳನ್ನು ತೋರಿಸಲಾಗಿದೆ. ಹಣ, ಹೆಂಡ, ಜೊತೆಗೆ ಮೂಗುತಿ, ಇಂತಹ ಸೀರೆ ಹಂಚುವಂಥದ್ದು, ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಮತದಾರರ ಮನವೊಲಿಸುವ ಕೆಲಸವನ್ನು ರಾಜಕೀಯ ಪಕ್ಷಗಳು ಮಾಡುವಂಥದ್ದು ಸಹಜವಾಗಿದೆ. ಕಾನೂನು ರೀತಿಯಲ್ಲಿ ಅದು ತಪ್ಪಾಗಿದ್ರೂ ಕೂಡ ನಾಯಕರ ನಿಟ್ಟಿನಲ್ಲಿ ಅದು ಅನಿವಾರ್ಯ. ಆದರೆ ಲೋಕಸಭಾ ಎಲೆಕ್ಷನ್ ಜೊತೆಗೆ ವಿಧಾನಸಭಾ ಎಲೆಕ್ಷನ್ ಅನ್ನು ಎದುರಿಸಲಿರುವಂತಹ ಆಂಧ್ರದಲ್ಲಿ ಇದೀಗ ಕಾಂಡೋಮ್ ರಾಜಕಾರಣ ಶುರುವಾಗಿದೆ. ಹೌದು, ಆಂಧ್ರದಲ್ಲಿ ಎರಡೂ ಪಕ್ಷಗಳು ಕಾಂಡೋಮ್ ಅನ್ನು ಹಂಚ್ತಾ ಇದೆಯಂತೆ. ಅದು ಕೂಡ ಮತದಾರರ ಮನಗೆಲ್ಲುವ ಸಲುವಾಗಿಯಂತೆ. ಆಂಧ್ರದಲ್ಲಿ ಇದೀಗ ರಾಜಕೀಯ ಪಕ್ಷಗಳಿಗೆ ಕಾಂಡೋಮ್ ಪ್ರಚಾರ ಸಾಧನವಾಗಿದೆ. ಸಿಎಂ ಜಗನ್ಮೋಹನ್ ರೆಡ್ಡಿ ಮತ್ತು ವೈಎಸ್ಆರ್ ಕಾಂಗ್ರೆಸ್ ಪಕ್ಷ ಹಾಗೂ ಮಾಜಿ ಸಿಎಂ ಎನ್ ಚಂದ್ರಬಾಬು ನಾಯ್ಡು ಅವರ ತೆಲುಗು ದೇಶಂ ಪಕ್ಷಗಳ ಕಾರ್ಯಕರ್ತರು ತಮ್ಮ ಪಕ್ಷದ ಹೆಸರು, ತಮ್ಮ ಪಕ್ಷದ ಚಿಹ್ನೆಯನ್ನು ಹೊಂದಿರುವ ಕಾಂಡೋಮ್ ಪ್ಯಾಕೆಟ್ಗಳನ್ನು ಮನೆ ಮನೆಗೆ ತಲುಪಿಸುತ್ತಿದ್ದಾರೆ. ಈ ಸಂಬಂಧ ಎರಡೂ ಪಕ್ಷಗಳ ನಡುವೆ ಆರೋಪ ಪ್ರತ್ಯಾರೋಪಗಳು ನಡೆದಿರುವುದು ಮಾತ್ರವಲ್ಲದೆ ಈ ಕುರಿತಂತೆ ಎರಡೂ ಪಕ್ಷಗಳು ಕೂಡ ಪರಸ್ಪರ ವಿಡಿಯೋಗಳನ್ನು ರಿಲೀಸ್ ಮಾಡುವ ಮೂಲಕ ನಾವಲ್ಲ ನೀವು ತಪ್ಪಿತಸ್ಥರು ಅನ್ನುವುದನ್ನು ಸಾಬೀತು ಮಾಡಲು ಹೊರಟಿದೆ. ಇದೇ ವಿಡಿಯೋದಲ್ಲಿ ಟಿಡಿಪಿ ಕಾರ್ಯಕರ್ತನೊಬ್ಬ ಹೆಚ್ಚು ಮಕ್ಕಳಾಗಿದ್ದರೆ ಹೆಚ್ಚು ಹಣವನ್ನು ಹಂಚಬೇಕಾಗುತ್ತದೆ, ಹೀಗಾಗಿ ಕಾಂಡೋಮ್ಗಳನ್ನು ವಿತರಿಸಲಾಗುತ್ತಿದೆ ಅಂತ ಹೇಳಿರುವುದು ದಾಖಲಾಗಿದೆ. ಇದರ ಬೆನ್ನಲ್ಲೇ ವೈಎಸ್ಆರ್ ಕಾಂಗ್ರೆಸ್ನ ಕಾರ್ಯಕರ್ತನೊಬ್ಬ ಅವರದೇ ಪಕ್ಷದ ಚಿಹ್ನೆ ಮತ್ತು ಅವರದೇ ಪಕ್ಷದ ಹೆಸರನ್ನು ಹೊಂದಿರುವ ಕಾಂಡೋಮ್ ಪ್ಯಾಕೆಟ್ ಅನ್ನು ಹಿಡಿದಿರುವ ವಿಡಿಯೋ ಕೂಡ ವೈರಲ್ ಆಗಿದೆ. ನಿಜಕ್ಕೂ ಇದೊಂದು ಅಚ್ಚರಿ ಅನ್ನುವುದರಲ್ಲಿ ಆಶ್ಚರ್ಯವಿಲ್ಲ. ಯಾಕಂತಂದ್ರೆ ಕಾಂಡೋಮ್ ಕೂಡ ಜನರ ಮತವನ್ನ ಸೆಳೆಯಬಲ್ಲುದೆ ಅನ್ನುವಂಥದ್ದು ಈಗಿರುವ ಪ್ರಶ್ನೆ. ಹೋಗ್ಲಿ, ಹಾಗೆ ನೋಡಿದ್ರೆ ಕಾಂಡೋಮ್ ಅನ್ನ ವಿತರಿಸುವಂಥದ್ದು ಒಳ್ಳೆಯ ಕಾರ್ಯವೇ. ಜನಸಂಖ್ಯೆ ನಿಯಂತ್ರಣದ ನಿಟ್ಟಿನಲ್ಲಿ ಇಂತಹ ಕಾರ್ಯ ಆಗಲೇಬೇಕು. ಆದರೆ ಕೊನೆಯದೊಂದು ಪ್ರಶ್ನೆ ಇದೆ, ಈ ಕಾಂಡೋಮ್ನ ಕ್ವಾಲಿಟಿಯ ಬಗ್ಗೆ ಅದ್ಯಾವ ರಾಜಕೀಯ ಪಕ್ಷಗಳು ಭರವಸೆಯನ್ನು ಕೊಡಬಲ್ಲದು? ಆಂಧ್ರದ ರಾಜಕೀಯ ಪಕ್ಷಗಳು ಈ ಕಾಂಡೋಮ್ ಬಗ್ಗೆ ಗ್ಯಾರಂಟಿಯನ್ನು ಕೊಡಬೇಕು ತಾನೆ?